ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಈ ರಾತ್ರಿ ಉಳಿದ ಅನ್ನ ಏನು ಮಾಡಬೇಕಮ್ಮ ಅನ್ನೋದು ಚಿಂತೆ ಬೇಡ. 2 ಈರುಳ್ಳಿ, 1 ಟಮಾಟಿ, 1 ಮೆಣಸಿನ್ಕಾಯಿ, 1 ಕರಿಬೇವು ಇದ್ರೆ ಸಾಕ್ರಿ. ಇಲ್ಲ ಎಲ್ಲ ನಾ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಒಗ್ಗರಣೆಗೆ ಸಾಸಿವೆ ಹಾಕ್ತಿದ್ದೀನಿ ರೀ. ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಸಿಡಿದ ಮೇಲೆ ನಾ ಇಲ್ಲಿ ಉದ್ದಿನ ಬೇಳೆ ಮತ್ತು ಶೇಂಗಾ ತೊಗೊಂಡೀನಿ ರೀ. ಇದು ಹಾಕಿದ್ರೆ ಇನ್ನೂ ರುಚಿ ಬರ್ತೀರಿ ಅನ್ನ ಒಗ್ಗರಣೆ. ಶೇಂಗಾ ಉದ್ದಿನ ಬೇಳೆ ಇವೆಲ್ಲ ಎಣ್ಣೆ ಒಳಗೆ ಫ್ರೈ ಆಗಲಿ ರೀ. ಅದ್ರಾಗ ಒಂದು ಫ್ರೈ ಆಗಿಂದ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಅದು ಫ್ರೈ ಮಾಡಿರಿ. ಅವೆಲ್ಲ ಫ್ರೈ ಆಗಿಂದ ಕಟ್ ಮಾಡಿದ್ದು ಉಳ್ಳಾಗಡ್ಡೆ ಹಾಕಿರಿ. ಉಳ್ಳಾಗಡ್ಡೆ ಹಾಕಿ ಅದು ಕೆಂಪಗೆ ಹುರ್ಕೊರಿ. ಉಳ್ಳಾಗಡ್ಡೆ ಫ್ರೈ ಆಗಿಂದ ಅದ್ರಾಗ ಒಂದು ಸ್ವಲ್ಪ ಟಮಾಟಿ ಹಾಕಿ ಅದು ಫ್ರೈ ಮಾಡ್ಕೊರಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ, ಹವೇಜ್ ಮಸಾಲ ಇವೆಲ್ಲ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ ಚೆಂದಾಗ. ಮಸಾಲೆ ಎಲ್ಲ ಫ್ರೈ ಆಗಿಂದ ನಾವು ಅನ್ನ ಇತ್ತಲ್ಲ ಅದು ರಾತ್ರಿ ಉಳಿದಿದ್ದು ಅದೆಲ್ಲ ಪುಡಿ ಮಾಡ್ಕೊಂಡು ಅನ್ನನ ಅದ್ರಾಗ ಹಾಕಿ ಇದನ್ನು ನೀವು ಬಿಸಿ ಅನ್ನದಾಗೂ ಮಾಡ್ಬೋದು ರೀ. ಹಿಂಗೆ ರುಚಿಯಾದ ರೆಸಿಪಿ ಮಾಡಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮೇಲೆ ಕೊತ್ತಂಬರಿ ಹಾಕಿ ಒಂದು ಮುಚ್ಚಿ 1 ನಿಮಿಷ ಬೇಯಿಸಿದ್ರೆ ಆಯ್ತು ನೋಡಿರಿ, ರೆಡಿ ಆಯ್ತು ರೀ ಒಗ್ಗರಣೆ ಅನ್ನ. ರುಚಿಯಾದ ಒಗ್ಗರಣೆ ಅನ್ನ ರೆಸಿಪಿ ರೆಡಿ.